ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ್ ಗೌಡ. ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ. ಕ್ರಮ ಸಂಖ್ಯೆ 10 ಸಿಕ್ಕಿದೆ ನನಗೆ. ಚಿಹ್ನೆಯ ಗುರುತು ಬಂದು ಟ್ರಕ್, ಅಂದರೆ ನಾವು ಹಳ್ಳಿ ಕಡೆ ಬಳಸ್ತೀವಲ್ಲ ಟಿಪ್ಪರ್ ಲಾರಿ ಅಂತ, ಆ ಲಾರಿಯ ಗುರುತು ನನ್ನ ಚಿಹ್ನೆ ಗುರುತಾಗಿ ಸಿಕ್ಕಿದೆ. 5 ನಿಮಿಷಕ್ಕೆ ಈ ವಿಡಿಯೋವನ್ನು ಮುಗಿಸ್ಬಿಡ್ತೀನಿ. ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಾದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನನಗೆ ತುಂಬಾ ಮುಖ್ಯ. ಹಾಗಾಗಿ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಜೊತೆಗೆ ನಮಗಿರುವಂಥ ಏಕೈಕ ಬ್ರಹ್ಮಾಸ್ತ್ರ, ಏಕೈಕ ಪ್ರಚಾರದ ಅಸ್ತ್ರ ಇದೊಂದೇ ಸೋಷಿಯಲ್ ಮೀಡಿಯಾ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ನಿಮ್ಮ ಸ್ನೇಹಿತರುಗಳಿಗೆ, ನಿಮಗೆ ಗೊತ್ತಿರುವಂಥ ಪೇಜ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋಗೆ ಮತ್ತೊಮ್ಮೆ ನಿಮಗೆ ನಮಸ್ಕಾರ. KR ಪೇಟೆ ವಿಧಾನಸಭಾ ಚುನಾವಣೆ 2023ರಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ. ಸೋಲನ್ನು ಅನುಭವಿಸಿದೆ. ಕಳ್ಕೊಂಡಿದ್ದೇನು 8,500 ಹತ್ತಿರ ಓಟ್ ತೊಗೊಂಡೆ. 8,497 ಓಟ್ಗಳನ್ನು ನಾನು ಗಳಿಸಿದೆ. ಬಟ್ ನಾನೆಲ್ಲೂ ಕೂಡ ನಾನು ಸೋತಿದ್ದೀನಿ, ನಾನೇನೋ ಕಳ್ಕೊಂಡೆ ಅಂತ ನನಗೆಲ್ಲೂ ಕೂಡ ಅನಿಸಿಲ್ಲ. ನಾನೆಲ್ಲೂ ಕೂಡ ನಾನು ಅದೇನೋ ಹೇಳ್ತಾರಲ್ಲ, ವೀಕ್ ಆಗೋದ್ರು, ಕುಗ್ಗಿ ಹೋದರು, ಆ ಥರ ಎಲ್ಲೂ ಕೂಡ ನನಗಾಗಿಲ್ಲ. ಯಾಕೆಂದರೆ ಓದ್ ಕಡೆ ಎಲ್ಲ ಜನ ಒಂದು ಪ್ರೀತಿಯನ್ನು ತೋರಿದ್ದಾರೆ. ಪಾಪ ಗೆಲ್ಲಬೇಕಿತ್ತು ಅನ್ನೋಂಥ ಒಂದು ಅನುಕಂಪವನ್ನು ಕೂಡ ಅವ್ರ ಮಾತಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ನಮ್ಮ KR ಪೇಟೆ ಬಿಟ್ಟು ಹೊರಗಡೆ ಈ ಕಡೆ ನಾಗಮಂಗಲ ಸೈಡ್ ಎಲ್ಲರೂ ನಾನು ಬೆಂಗಳೂರು ಕಡೆ ಬರ್ತಿದ್ರೆ, ಇಲ್ಲ ನಮ್ಮ ಮಂಡ್ಯ ಮದ್ದೂರು ಈ ಕಡೆ ಭಾಗದಲ್ಲಿ ಏನಾದ್ರು ಬೆಂಗಳೂರು ಬರ್ತಿದ್ರೆ, ನಂದೊಂದು ಓಟು ನಿಮ್ಮೂರಲ್ಲಿ ಇದ್ದಿದ್ರೆ ಖಂಡಿತ ಆಗ್ಬಿಡ್ತಿದೆ ಗುರು, ಬಟ್ ನಂದು ಅಲ್ಲಿರಲಿಲ್ಲ, ಇಲ್ಲಿತ್ತು ಅನ್ನುವಂಥ ಸಾಕಷ್ಟು ಮಾತುಗಳನ್ನು ಹೇಳಿದ್ರು. ಎಲ್ಲವನ್ನು ಗಮನಿಸಿದ ನಂತರವೇ ಅಂತ ಅನಿಸಿದ್ದು, ಒಂದು ಅವಕಾಶ ಕೊಟ್ಟರೆ ಅಂತ ತಪ್ಪು, ಅಲ್ಲಿ ಓಟ್ ಇರಲಿಲ್ಲ ಗುರು, ಇಲ್ಲಿತ್ತು ಅಂದ್ರಲ್ವಾ, ಮಂಡ್ಯದಲ್ಲೂ ಕೂಡ ಸ್ಪರ್ಧೆ ಮಾಡಬಹುದಲ್ಲ ಅಂತ ಅನ್ನಿಸ್ತು. ಬಟ್ ನನ್ನ ಮನಸ್ಸಿಗಿದು ಚುನಾವಣೆ ಅನೌನ್ಸ್ ಆದಾಗಲೂ ಬಂದಿರಲಿಲ್ಲ, ನಾಮಪತ್ರ ಸಲ್ಲಿಕೆಗೆ ದಿನಾಂಕ ಘೋಷಣೆ ಮಾಡಿದಾಗಲೂ ಬಂದಿರಲಿಲ್ಲ. ಕೊನೆಯ 2 ದಿನದ ಹಿಂದೆ ನನ್ನ ಜೊತೆ ಏನು ಕಳೆದ ಚುನಾವಣೆಯಲ್ಲಿ ಕೆಲಸ ಮಾಡಿದಂಥ ನನ್ನ ಸ್ನೇಹಿತರು, ಜೊತೆಗೆ ನನ್ನ ಬಾಲ್ಯದ ಸ್ನೇಹಿತರಾಗಿರ್ಬೋದು, ಕಾಲೇಜಿನಲ್ಲಿ ಓದಂಥ ಸ್ನೇಹಿತರಾಗಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ಪರ್ಧೆ ಮಾಡೋದ್ರಲ್ಲಿ ತಪ್ಪೇನೈತಿ, ನೀನು ಯಾವ್ದಾರು ರಾಜಕೀಯ ಪಕ್ಷದಿಂದ ಏನು ಸ್ಪರ್ಧೆ ಮಾಡ್ತಿರೋಲ್ಲ, ಇಂಡಿಪೆಂಡೆಂಟ್ ಆಗಿ ತಾನೇ ಸ್ಪರ್ಧೆ ಮಾಡೋ ಗುರು ಅಂತ ತುಂಬ ಉತ್ಸಾಹವನ್ನು, ತುಂಬ ಎಂಕರೇಜನ್ನು ಮಾಡಿದ್ರಿಂದ ಮಾತ್ರ ನಾನು ಈ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಕೈಲಿ ಕಾಸಿಲ್ಲ. ಸಾಕಷ್ಟು ಜನ ನಾನು ಸಹಾಯ ಮಾಡ್ತೀನಿ, 10,000 ರೂಪಾಯಿ ನಾನು ದೇಣಿಗೆ ಕೊಡ್ತೀನಿ, ನಾನೊಂದು 5,000 ಕೊಡ್ತೀನಿ, ನಾನೊಂದು 20,000 ಕೊಡ್ತೀನಿ, ಎಷ್ಟಾಗುತ್ತೆ ಅಷ್ಟು ನೀನು ಪ್ರಚಾರ ಮಾಡು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನ ಬದಲಾವಣೆಯನ್ನು ಬಯಸಿದ್ದಾರೆ ಅನ್ನುವಂಥದ್ದು ಇಡೀ ಮಂಡ್ಯ ಗೊತ್ತಾಗುತ್ತೆ, ಇಡೀ ಕರ್ನಾಟಕ ಗೊತ್ತಾಗುತ್ತೆ, ಇಡೀ ಇಂಡಿಯಾ ಗೊತ್ತಾಗುತ್ತೆ ಅನ್ನುವಂಥ ಅವ್ರ ಮಾತುಗಳು ನನಗೆ ಸ್ಫೂರ್ತಿಯಾಗಿ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ. ಸಾಧ್ಯವಾದರೆ, ನಿಮಗೆ ನಂಬಿಕೆ ಬಂದರೆ, ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂಥ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿರುವಂಥ ನನಗೆ, ನಿಮ್ಮ ಚಂದನ್ ಗೌಡ ಕೆ ಎಂಬ ಅಭ್ಯರ್ಥಿಗೆ, ಕ್ರಮ ಸಂಖ್ಯೆ 10 ನನ್ನ ಚಿಹ್ನೆ ಗುರುತಿಗೆ ಒಂದು ಮತ ನೀಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಏನು ದಬಾಗ್ಬಿಟ್ಟಪ್ಪ, ಎಲೆಕ್ಷನಲ್ಲಿ ಸೋತ ಮೇಲೆ ನೀನು ಬರ್ತೀನಿ ಅಂತೇಳಿ ಎಷ್ಟೋ ಊರುಗಳಿಗೆ ಬರಲಿಲ್ವಲ್ಲಪ್ಪ. ಸಾಕಷ್ಟು ಮಾತುಗಳನ್ನು ಕೇಳಿದ್ದೀನಿ, ನೆಗೆಟಿವ್ಗಳನ್ನು ಕೇಳಿದ್ದೀನಿ, ಪಾಸಿಟಿವ್ಗಳನ್ನು ಕೂಡ ಕೇಳಿದ್ದೀನಿ. ನಾನು ಅವತ್ತು ಕೂಡ ಒಂದು ಮಾತು ಹೇಳಿದ್ದೀನಿ, ನೆನಪಿದೆ ನಿಮಗೆ, ಸೋತರು ಬರ್ತೀನಿ, ಗೆದ್ದರು ಬರ್ತೀನಿ ಅಂತ ಹೇಳಿದ್ದೀನಿ. ಅಫ್ಕೋರ್ಸ್ ಆ ಮಾತನ್ನು ನಾನು ಉಳಿಸ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಊರುಗಳಿಗೆ ನಾನು ಆಲ್ರೆಡಿ ಭೇಟಿ ಕೊಟ್ಟಿದ್ದೀನಿ. ಮೋರ್ ದೆನ್ 29ರಿಂದ 30 ಹಳ್ಳಿಗಳಿಗೆ ನಾನು ಚುನಾವಣೆಯ ಸೋತ ನಂತರವೂ ಕೂಡ ಹೋಗಿದ್ದೀನಿ. ಆರಂಭದಲ್ಲಿ ಹೋದಾಗ ಕೆಲವರಂದರು, ಯಾಕಪ್ಪ ಬಂದೆ ಸೋತ ಮೇಲೂ, ಪಾಪ ನೀನು ಯಾಕೆ ಡೀಸೆಲ್ ಖರ್ಚು ಅದು ಇದು, ನೀನು ಹೆಂಡ್ತಿನೂ ಬೇರೆ ಕರ್ಕೊಂಡು ಸುತ್ತಾಡ್ತಾ ಇದೆಯಲ್ಲಪ್ಪ, ಈ ಪ್ರಶ್ನೆ ಕೇಳಿದೆ. ಇನ್ನು ಕೆಲವರು ಹೇಳಿದ್ರು, ಸೋತವ್ರು ಬರೋಂಗಿಲ್ವಲ್ಲ ನಮ್ಮೂರಿಗೆ, ಮತ್ತೆ ಬಂದಿದ್ದೀರಲ್ಲ ನೀವು, ಹಿಂಗೂ ಕೇಳಿದ್ರು. ಇನ್ನು ಕೆಲವರು ಅಂತಂದರು, ಯಾವ ಮುಖ ಹೊತ್ಕೊಂಡು ಇನ್ನೊಂದು ಕೇಳೋದಪ್ಪ, ನಮ್ಮೂರಿಗೆ ಬಂದಿದ್ದು ಸರಿ, ಅದು ಮಾಡಿಸಿ ಇದು ಮಾಡಿಸು ಅಂತ ಯಾವ ಮುಖ ಹೊತ್ಕೊಂಡು ಇನ್ನೊಂದು ಕೇಳೋದು, ನಾವೇ ನಿನ್ನ ಗೆಲ್ಸಿದ್ದೀವ, ಈ ಪ್ರಶ್ನೆಗಳನ್ನು ಕೂಡ ಸಾಕಷ್ಟು ಜನ ಅಂದರು. ಹಂಗಂತ ಅಂದ್ಬಿಟ್ಟು ನಾನು ಬಿಟ್ಟಿಲ್ಲ. ನನ್ನಿಂದ ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟು ಓಡಾಡ್ತಾ ಇದ್ದೀನಿ. ಒಂದು ನೆನಪಿರಲಿ, ಮಕ್ಕಳಿರೋ ಮನೆಗೆ ಬರೀ ಕೈಯಲ್ಲಿ ಹೋಗ್ಬಾರ್ದಂತೆ, ಏನಾದರೂ ತಿಂಡಿಗಳು ತೊಗೊಂಡು ಹೋಗ್ಬೇಕಂತೆ. ಯಾಕೆಂದರೆ ಮಕ್ಕಳು ಕೈ ನೋಡ್ತವಂತೆ ಬಂದ ತಕ್ಷಣ. ಹಾಗೇನೆ ನಾವು ಯಾವುದೇ ಊರಿಗೆ ಭೇಟಿ ಕೊಟ್ಟರು ನಮ್ಮ ಜನ ಗಮನಿಸುವಂಥದ್ದು ಏನಂತಂದರೆ, ಬಂದು ಏನು ಕೆಲಸ ಮಾಡ್ತಾನೆ, ಏನು ಮಾಡ್ಬೋದು ಈ ವ್ಯಕ್ತಿ ಅನ್ನೋಂಥದ್ದನ್ನು ಗಮನಿಸ್ತಾರೆ. ಬರೀ ಕೈಯಲ್ಲಿ ನಾನು ಹೋಗಿ ಬರೋದು ಎಷ್ಟೋ ಜನರಿಗೆ ಬೇಜಾರು ಕೂಡ ಆಗಿಬಿಟ್ಟಿದೆ. ಬಂದ ಹೋದ ಏನು ಮಾಡೋಕ್ಕದ್ದು ಅವ್ನ ಕೆಲಸನ, ಗೆದ್ದವ್ರ ಕೈಲಿ ಏನೇನೋ ಮಾಡೋಕ್ಕಾಗ್ತಿಲ್ಲ, ಇವನೇನು ಮಾಡ್ತಾನೆ, ಈ ಸಾಕಷ್ಟು ಪ್ರಶ್ನೆಗಳು ಬಂದು. ಬಟ್ ನಾನು ನನ್ನ ನೈತಿಕವಾಗಿ, ನನ್ನ ಆತ್ಮಸಾಕ್ಷಿಯಾಗಿ ಅವತ್ತೇನು ಮಾತು ಕೊಟ್ಟಿದ್ದೆ, ಚುನಾವಣೆಯಲ್ಲಿ ಸೋತ್ರು ನನಗೆ ಕೆಲಸ ಮಾಡ್ತೀನಿ ಅಂತ ಏನು ಮಾತು ಕೊಟ್ಟಿದ್ದನಲ್ಲ, ಆ ಕೆಲಸಗಳಿಗೆ ನಾನು ಮೊದಲ ಆದ್ಯತೆ ಕೊಟ್ಟಿದ್ದೀನಿ. ಒಂದು ಮಗುಗೆ ಹೇಳಿದ್ದೆ, ತಾಯಿ ಇಲ್ಲ ಅಂತ ಹೇಳಿದ್ರು. ಚಿಕ್ಕ ಮಗು ನಾನು ಎತ್ಕೊಂಡಾಗ ಮುದ್ದಾಗಿತ್ತು. ಬಂದು ಆ ಮಗುಗೆ ನನ್ನ ಅಕೌಂಟಲ್ಲಿ ಏನಿದೆ ದುಡ್ಡನ್ನು ಹಾಕಿ FD ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಒಂದು ಚೀಟಿ ಹಾಕ್ಕೊಂಡಿದ್ದೆ ವ್ಯವಹಾರ ಸಣ್ಣದಾಗಿ, ಅದನ್ನು ಎತ್ಕೊಂಡೋಗಿ ಆ ಮಗು ಅಕೌಂಟ್ಗೆ ಹಾಕಿ FD ಮಾಡಿಕೊಟ್ಟೆ, ಒಂದು ಕರ್ತವ್ಯ. ಮತ್ತೊಂದು ಬಾವಿ ಕಟ್ಟೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೆ. ಬಟ್ ಒಂದು ವಾರದಲ್ಲಿ ಯಾರ್ಯಾರೋ ಮಾಡಿಸ್ಬಿಟ್ರು, ಅದನ್ನು ಕ್ರೆಡಿಟ್ ತೊಗೊಳಕ್ಕೋಸ್ಕರ ಅದನ್ನು ಬಿಟ್ಟಾಕ್ತೆ. ಅಜ್ಜಿಗೊಂದು ಮಾತು ಕೊಟ್ಟಿದ್ದೆ, ಗುಬ್ಬಳ್ಳಿ ಅಂತ ಒಂದು ಊರಲ್ಲಿ, ಅಜ್ಜಿ ಗ್ರ್ಯಾಂಟು ಫೈಟ್ ಮಾಡೋಣ ಏನಾದ್ರು ಸಿಕ್ಕಿದ್ರೆ, ಆಗಲಿಲ್ಲ ಅಂತಂದರೆ ನಾನು ಸ್ವಂತ ದುಡ್ಡಲ್ಲಿ ಮಾಡಿಸ್ಕೊಡ್ತೀನಿ ಕಣಜ್ಜಿ ಅಂತ ಹೇಳಿದ್ದೆ. ಬಟ್ ಯಾವುದು ಕೂಡ ಗ್ರ್ಯಾಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಜ್ಜಿಗೆ. ಸೊ ನಾನು ಮತ್ತು ನನ್ನ ಹೆಂಡತಿ ಅವಳ ಸಂಬಳದಲ್ಲಿ 30,000 ಕೊಟ್ಟು, ನಾನು 40,000 ಹಾಕಿ ಒಂದು 70,000ಕ್ಕೆ ಆ ಅಜ್ಜಿ ಮನೆಯನ್ನು ಸ್ವಂತ ಖರ್ಚಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಕಾರಣ, ನಾನು ಮಾತು ಕೊಟ್ಟಿದ್ದೆ, ನಾನು ಸೋತ್ರಿ ಕೆಲಸ ಮಾಡ್ತೀನಿ ಅಂತ. ಇನ್ನೊಬ್ರದ್ದು ತೆರನೇನಹಳ್ಳಿ ಹತ್ರ ವಿಶೇಷ ಚೇತನರು ಸ್ಕೂಟರ್ನ ಕೇಳಿದ್ರು, ಅವ್ರಿಗೆ ಕಾಲಿಲ್ಲ ಅನ್ನೋ ಕಾರಣಕ್ಕೆ ಅದೊಂದು ವ್ಯವಸ್ಥೆ ಮಾಡೋದಕ್ಕೂ ಕೂಡ ಹೋರಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಮನಿ ಬೇಕೆಲ್ಲದಕ್ಕೂ. ನಾನು ದುಡಿತಿರೋಂಥ ಸಂಬಳದಲ್ಲಿ ನಾನೀಗ ನವ ವಿವಾಹಿತ, ಈಗ ಹೊಸ್ದಾಗಿ ಮದುವೆ ಆಗಿರೋಂಥನು. ಸೊ ಇದನ್ನು ಕೂಡ ಮ್ಯಾನೇಜ್ ಮಾಡ್ಕೊಬೇಕು. ನನ್ನ ಹೆಂಡ್ತಿಯ ನಮ್ಮಮ್ಮ ಹೇಳಿದಿಷ್ಟೇ, ಅವ್ನಿಗೆ ಯಾವ ರಾಜಕೀಯನೂ ಬೇಡ, ಏನೂ ಬೇಡ,
ಸ್ವಲ್ಪ ಬೇರೆ ದಾರಿಗೆ ತೊಗೊಂಬವನ್ನ ಬದುಕೋ ದಾರಿಗೆ ನೋಡ್ಕೊಳ್ಳಿ ಅಂತ ನಮ್ಮಮ್ಮ ಹೇಳಿದ್ರು ಕೂಡ ನನ್ನ ಹೆಂಡತಿ ಸದ್ಯಕ್ಕೆ ನನ್ನ ದಾರಿಗೆ ಬಂದಿದ್ದಾಳೆ. ನನ್ನ ಉದ್ದೇಶ ಇಷ್ಟೇ, ಯಾವತ್ತಾದರೂ ಒಂದಿನ ನಾನು ಗೆಲ್ತೀನಿ ಅನ್ನೋ ನಂಬಿಕೆ ಐತೆ. ನಾನು ಗೆಲ್ಲಿಲ್ಲ ಅಂತಂದ್ರೂ ಇವತ್ತು ಇಟ್ಕೊಂಡು ಈ ಉದ್ದೇಶ ಮಾತಾಡ್ತಾ ಇದ್ದೀನಲ್ಲ, ಡೆಫಿನೆಟ್ಲಿ 100ಗೆ 100% ಒಂದಲ್ಲ ಒಂದು ದಿನ ಈ ಉದ್ದೇಶ ಗೆಲ್ಲುತ್ತೆ. ದುಡ್ಡಿಲ್ಲದೆ ರಾಜಕೀಯ ಮಾಡುವಂಥ ಉದ್ದೇಶ. ವಿಚಾರ ಇಷ್ಟೇ, ನನ್ನ ಮಾತುಗಳು ನನ್ನ ಮಾತುಗಳಂತ ಬರ್ತಾ ಇರುವಂತಹ ಶಬ್ದಗಳು ನಿಮಗೆ ನಂಬಿಕೆ ಅಂತ ಅನ್ಸಿದ್ರೆ, ಹೌದು ಗುರು ಇದು ನಿಜ ಅಂತ ಅನ್ಸಿದ್ರೆ ಒಂದು ವೋಟ್ ಹಾಕಿ. ನಿಮ್ಮ ಕೈಲಿ ವೋಟ್ ಹಾಕೋಕ್ಕಾಗಲಿಲ್ಲ ಅಂತಂದರೆ ಕನಿಷ್ಠ ಪಕ್ಷ ನಿಮ್ಮೂರಿಗೆ ಬಂದಾಗ ನಗ್ನಗ್ತಾ ಮಾತಾಡ್ಸಿ ಕಳಿಸಿ. ಅಪ್ಪಿತಪ್ಪಿ ನಾವು ಪ್ರಚಾರಕ್ಕೆ ಏನಾದ್ರು ಬಂದರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಊರುಗಳಿಗೆ ನಾನು ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮಿಂದ ಕಳಕಳಿಯಾಗಿ ಕೊನೆಯದಾಗಿ ಕೇಳ್ಕೊಳ್ಳೋದೇನು ಅಂತಂದರೆ, ನಾನು ಯಾವತ್ತೂ ಕೂಡ ನನ್ನ ಸ್ವಾರ್ಥಕ್ಕೋಸ್ಕರ ಅಥವಾ ನನಗೋಸ್ಕರ ನನಗೆ ಧನ ಸಹಾಯ ಮಾಡಿ ಅಂತ ಕೇಳಿಲ್ಲ. ಇವತ್ತು ಕೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ಇನ್ನು 14 ದಿನ ಇದೆ ಚುನಾವಣಾ ಪ್ರಚಾರಕ್ಕೆ. ಸಾಧ್ಯವಾದರೆ ಕೆಳಗಡೆ ನನ್ನ ಅಕೌಂಟ್ ನಂಬರ್ ಹಾಕಿರ್ತೀನಿ. ಚುನಾವಣಾ ವೆಚ್ಚಕ್ಕೆ ಸಂಬಂಧಪಟ್ಟಂಥ ಹೊಸ ಅಕೌಂಟ್ ಇದು. ಸಾಧ್ಯ ಆದರೆ ನಿಮ್ಮಿಂದ 10 ರೂಪಾಯಿ ಆಗುತ್ತೋ, 50 ರೂಪಾಯಿ ಆಗುತ್ತೋ, 100 ರೂಪಾಯಿ ಆಗುತ್ತೋ, 500 ರೂಪಾಯಿ ಆಗುತ್ತೋ, 1000 ರೂಪಾಯಿ ಆಗುತ್ತೋ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಹಾಯ ಮಾಡಿ. ಕಾರಣ ಒಂದು ಒಳ್ಳೆಯ ಉದ್ದೇಶಕ್ಕೆ ನಿಮ್ಮ ಹಣ ಬಳಕೆ ಆಗ್ತಿದೆ. ಅದೆಲ್ಲೂ ಕೂಡ ದುಂದು ವೆಚ್ಚ ಆಗಲ್ಲ, ಅದೆಲ್ಲೂ ಕೂಡ ಪೋಲಾಗದಂತೆ ಪಿನ್ ಟು ಪಿನ್ ಟ್ರಾನ್ಸಾಕ್ಷನ್ ಡೀಟೇಲ್ಸನ್ನು ಬರೆದು ಚುನಾವಣಾ ಆಯೋಗಕ್ಕೆ ಅದನ್ನು ಒಪ್ಪಿಸಬೇಕು. ಕೊನೆಯಲ್ಲಿ ಎಷ್ಟು ಮಿಕ್ತು ಅಂತಲೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಇನ್ನೇನು ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಇರೋ ಉದ್ದೇಶ ಹೇಳಬೇಕು. ಬಡವ್ರ ಮಕ್ಕಳಂತೂ ಈ ಯುಗದ, ಈ ಸಮಾಜದ, ಈ ಜನ್ರೇಷನಲ್ಲಿ ಚುನಾವಣೆ ಎಲ್ಲ ಅದನ್ನು ಕನ್ಸ್ಕೊಳ್ಳೋದಕ್ಕೂ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ಹುಚ್ಚು ಧೈರ್ಯ ಮಾಡ್ಕೊಂಡು, ಬಂಡ್ ಧೈರ್ಯ ಮಾಡ್ಕೊಂಡು, ಫ್ಯಾಮಿಲಿ ಗಿಮಿಲಿ ಎಲ್ಲರನ್ನೂ ಎದುರಾಕೊಂಡು, ಅಯ್ಯೋ ಅವ್ನು ಸೋಲ್ತಾನೆ, ಅವ್ನಿಗೆ ಯಾಕೆ ಓಟ್ ಹಾಕಬೇಕು ಅಂತ ಎಲ್ಲ ಅನ್ಸ್ಕೊಂಡ್ರು ಪ್ರಯತ್ನ ಪಡ್ತಾ ಇದ್ದೀನಿ. ಕಾರಣ ನಿಮ್ಮ ಮಕ್ಕಳು ನಾಳೆ ದಿನ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೋ, ಒಂದು ತಾಲೂಕ್ ಪಂಚಾಯಿತಿ ಚುನಾವಣೆಗೋ, ಒಂದು ಜಿಲ್ಲಾ ಪಂಚಾಯಿತಿ ಚುನಾವಣೆಗೋ ಸ್ಪರ್ಧೆ ಮಾಡೋದಕ್ಕೆ ಮುಂದೆ ಬರ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಹೊರತು ನನಗೆ ಅಲ್ಲೇನೋ ಸಿಗ್ತದೆ, ಅಲ್ಲೇನೋ ಬರ್ತದೆ, ಇನ್ನೇನೋ ಹೆಸರು ಸಿಗ್ತದೆ, ಏನು ಪ್ರಯೋಜನ, ಏನು ಹೆಸರು ಬಂದು ಏನು ಪ್ರಯೋಜನ? ಕೈಯಲ್ಲಿ ಅಧಿಕಾರನೆಲ್ಲ ಕೆಲಸ ಕಾರ್ಯ ಮಾಡೋದಕ್ಕೆ ಶಕ್ತಿನೇ ಸಿಗಲ್ಲ ಅಂತಂದ್ಮೇಲೆ ಏನು ಹೆಸರು ಬಂದು ಏನು ಪ್ರಯೋಜನ? ಫೇಮಸ್ ಆಗೋಕ್ಕೆ ಚುನಾವಣೆ ನಿಂತ್ಕೊತಾ ಇದ್ದೀನಾ? ನನ್ನ ಉದ್ದೇಶ ಫೇಮಸ್ ಆಗ್ಬೇಕು. ನಿಮಗೆ ರೀಸನ್, ಇವತ್ತು ಹೊಲ್ತವು ಕುರಿ ಮೇಯಿಸ್ತಾ ಇರ್ತೀರಿ, ಎಮ್ಮೆ ಮೇಯಿಸ್ತಾ ಇರ್ತೀರೋ, ಏನೋ ಮೇಯಿಸ್ತಾ ಇರ್ತೀರಿ, ಅಥವಾ ಎಲ್ಲೋ ಹೋಗ್ತಾ ಇರ್ತೀರಿ, ಇನ್ನೊಂದು ಕಡೆ ದೊಡ್ಡ ದಾರಿಲಿ ಹೋಗ್ತಾ ಇರ್ತೀರಿ, ಚಿಕ್ಕ ದಾರಿಲಿ ಹೋಗ್ತಾ ಇರ್ತೀರಿ. ಆ ದಾರಿ ಯಾರು ಹಾಕೊಟ್ಟವ್ರೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾರೋ ನಮ್ಮ ಹಿರಿಯರು ಮಾಡಿರುವಂಥ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಆಗ್ತಿರುವಂತಹ ಈ ದಾರಿ, ನನ್ನ ಈ ಉದ್ದೇಶದ ದಾರಿ ಮುಂದಿನ ಪೀಳಿಗೆಗೆ ನಿಜವಾಗ್ಲೂ ಮಾರ್ಗ ಆಗುತ್ತೆ ಅನ್ನೋವಂಥ ವಿಶ್ವಾಸದಲ್ಲೇ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಇವತ್ತು ಗೆಲ್ಲಲ್ವಾ? ಪರವಾಗಿಲ್ಲ. ನೆನ್ನೆನೂ ಗೆದ್ದಿಲ್ಲ, ನಾಳಿಗೂ ಗೆಲ್ಲಲ್ವಾ? ಪರವಾಗಿಲ್ಲ. ಬಟ್ ನಿಯತ್ತಿನ ಮತದಾರರು ಅಂತ ನಮ್ಮ ಮಂಡ್ಯದಲ್ಲಿ ಇದ್ದೇ ಇದ್ದಾರೆ, ಯುವ ಮತದಾರರು ಅಂತ ಇದ್ದೇ ಇದ್ದಾರೆ. ಅವ್ರು ಯಾವ ಕಾರಣಕ್ಕೂ ನನ್ನನ್ನು ಕೈ ಬಿಡಲ್ಲ ಅಂತ ನಂಬಿಕೆ ಇದೆ. ಯಾಕಂದರೆ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದಾಗ ನನಗೆ ಸಿಕ್ಕಂಥ ಕ್ರಮ ಸಂಖ್ಯೆ 8, ಕೊನೆಯ ಸಂಖ್ಯೆ. ಅಂಥದ್ರಲ್ಲೂ 8497 ಜನ ನನ್ನನ್ನು ಕೈ ಹಿಡಿದಿದ್ದೀರಿ. ನೀವು ಕೈ ಹಿಡಿದಿರುವಂಥ ಜನರಿಗೆ ನಾನು ಯಾವತ್ತೂ ನಿಮ್ಮ ಋಣವನ್ನು ಮರೆಯೋಕ್ಕಾಗಲ್ಲ, ಸಾಯೋ ತನಕ ನಿಮ್ಮ ಋಣವನ್ನು ತೀರ್ಸೋಕ್ಕಾಗಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ಪರಿಸ್ಥಿತಿಗಳಿಂದ ನಿಮ್ಮ ಹತ್ರ ಬರ್ದಿರೋಕ್ಕಾಗಿರ್ಬೋದು, ಬಟ್ ಮನಸಾಕ್ಷಿಯಾಗಿ ನಾನು ನಿಮ್ಮ ಹತ್ರನೇ ಇದ್ದೀನಿ. ಕಾರಣ ಇಷ್ಟೇ, ಎಲ್ಲಿಗೆ ಬರಬೇಕು ಅಂತಂದ್ರೂ ಕಾಸು ಬೇಕು, ಎಲ್ಲಿಗೆ ಬರಬೇಕು ಅಂದ್ರೂ ದುಡ್ಡು ಬೇಕು, ಮನೆ ಬಾಡಿಗೆ ಕಟ್ಟಕ್ಕೆ ಬೇಕು, ಅಲ್ಲಿಂದ ಇಲ್ಲಿಗೆ ಡೀಸೆಲ್ಗೆ ಬೇಕು. ಸಾಕಷ್ಟು ಕಷ್ಟಗಳನ್ನು ಕಳೆದ 6 ತಿಂಗಳುಗಳಿಂದ ಅನುಭವಿಸ್ಬಿಟ್ಟಿದ್ದೀನಿ. ನಾನೆಲ್ಲೂ ಕೂಡ ಫೀಲಿಂಗಲ್ಲಿ ಪಳ್ಕೊಂಡು ಅಥವಾ ನಿಮ್ಮ ಹತ್ರ ತುಂಬ ನೋವಲ್ಲಿ ಏನೂ ಹೇಳ್ಕೊಬೇಕು ಅಂತೇನಿಲ್ಲ. ಯಾಕೆಂದರೆ ಮನಸ್ಸಲ್ಲಿರೋಂಥ ನೋವು ಮನಸ್ಸಲ್ಲಿರಲಿ. ಯಾಕೆಂದರೆ ನಾನು ತೊಗೊಂಡಿರೋ ನಿರ್ಧಾರದಿಂದ ತಾನೇ ಆ ನೋವಾಗಿರೋದು. ಬಟ್ ಸಮಾಜಕ್ಕೆ ಒಂದಲ್ಲ ಒಂದಿನ ಈ ಪರಿಕಲ್ಪನೆ ಉದ್ದೇಶದಿಂದ ಒಳ್ಳೆಯದಾಗುತ್ತೆ ಅನ್ನೋಂಥ ವಿಶ್ವಾಸದಲ್ಲೇ ನಾನು ಈ ನಿರ್ಧಾರದಿಂದ ಮುಂದುವರಿತಾ ಇದ್ದೀನಿ. ಕುಗ್ಗೋರನ್ನ ಸೋಲಿಸ್ಬೋದು, ಬಂಡಿ ಧೈರ್ಯ ಇರೋರನ್ನ ಯಾವ ಕಾರಣಕ್ಕೂ ಸೋಲ್ಸೋಕ್ಕಾಗಲ್ಲ. ಮಾನಸಿಕವಾಗಿ ಅವ್ರು ಯಾವ ಕಾರಣಕ್ಕೂ ಕುಗ್ಗಲ್ಲ. ನನ್ನ ಉದ್ದೇಶ ಇಷ್ಟೇ, ಒಂದಲ್ಲ ಒಂದಿನ ಈ ಉದ್ದೇಶ ಗೆಲ್ಲುತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ಈ ವಿಡಿಯೋನ ಮುಗಿಸೋಣ ಅಂತಿದ್ದೀನಿ. ಕೊನೆಯದಾಗಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಕೈಲಿ ಓಟ್ ಹಾಕೋಕ್ಕಾಗಲಿಲ್ವಾ? ಕನಿಷ್ಠ ಪಕ್ಷ ನಿಮ್ಮಿಂದ ಸ್ಫೂರ್ತಿ ಆಗ್ತಾರೆ. 1 ನಿಮಿಷದ್ದು ಅಥವಾ 1.5 ನಿಮಿಷದ್ದು ಒಂದು ವಿಡಿಯೋ ಮಾಡಿ ಕಳಿಸಿ ನಿಮ್ಮ ಮೊಬೈಲಲ್ಲಿ. ಚಂದನ್ಗೆ ಮಂಡ್ಯದಲ್ಲಿ ಯಾಕೆ ಓಟ್ ಹಾಕಬೇಕು, ಓಟ್ ಹಾಕಿದ್ರೆ ಏನು ಲಾಭ ಆಗುತ್ತೆ, ಉದ್ದೇಶ ಏನು, ಚಂದನ್ ಫೇಕಾ ರಿಯಲ್ಲ, ನಿಮ್ಗೇನು ಅನಿಸುತ್ತೆ ಆ 1 ನಿಮಿಷದ ವಿಡಿಯೋವನ್ನು ಮಾಡಿ ನಮಗೆ ನಮ್ಮ ವಾಟ್ಸಪ್ ನಂಬರ್ಗೆ ಕಳುಹಿಸಿ. ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಿಂದ ಅದನ್ನು ನಾವು ಖಂಡಿತ ಹಾಕ್ತೀವಿ. ಅದರಿಂದ ನಮಗೆ ಸಾಕಷ್ಟು ಜನರಿಗೆ ರೀಚ್ ಆಗುತ್ತೆ. ಚಿಹ್ನೆ ಗುರುತಾಗಿರ್ಬೋದು, ಅಥವಾ ನನ್ನ ಉದ್ದೇಶ ನಿಮ್ಮ ಬಾಯಲ್ಲಿ ರೀಚ್ ಆಗುತ್ತೆ ಅನ್ನೋಂಥ ಒಂದು ನಂಬಿಕೆ. ನನ್ನ ವಾಟ್ಸಪ್ ಸಂಖ್ಯೆ ಬಂದು 9844838844. ಆಗಲೇ ಹೇಳಿದಾಗೆ ಅಕೌಂಟ್ ನಂಬರ್ ಕೂಡ ಹಾಕಿರ್ತೀನಿ. ಗೂಗಲ್ ಪೇ, ಫೋನ್ಪೇ ನಂಬರ್ ಕೂಡ ಇದೆ. 9844833833. ಈ ನಂಬರ್ಗೆ ನೀವು ಧನ ಸಹಾಯ ಮಾಡುವಂಥ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸ್ಬೋದು, ಎಂಕರೇಜ್ ಮಾಡ್ಬೋದು. ಹೆಚ್ಚು ಕಡಿಮೆ ಮಂಡ್ಯದಲ್ಲಿ 16 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದೀರಿ. ಒಂದಿಷ್ಟು ಜನರು ನನ್ನನ್ನು ಕೈ ಹಿಡಿಯಲ್ವಾ? ನಂಬಿಕೆ ಐತೆ, ನಂಬಿಕೆ ಮೇಲೆ ಬಂದಿದ್ದೀನಿ. ನೋಡೋಣ, ಈ ಸಲನೂ ಕೈ ಬಿಟ್ಬಿಡ್ತೀರಾ? ಸೋತಿದ್ದೀನಿ. ಕಳಕಳಿಯ ಮನವಿಯಾಗಿ ನಮ್ಮ KR ಜನರಲ್ಲಿ ಕಳೆದ ಸಾಲಿ ಅವ್ರಿಗೆ ಒಪ್ಕೊಂಡ್ಬಿಟ್ಟಿದ್ದೋ, ಇವ್ರಿಗೆ ಒಪ್ಕೊಂಡ್ಬಿಟ್ಟಿದ್ದೋ, ಮುಂದೊಂದು ಸಲ ನೀನು ನೋಡೋಣ ಅಂತ ಹೇಳಿದ್ರಿ. ನೋಡೋಣ, ಈ ಸಲ ಕೈ ಹಿಡಿತೀರಾ ಅಥವಾ ಕೈ ಬಿಡ್ತೀರಾ? ನಿಮಗೆ ಬಿಟ್ಟಿದ್ದು. ಕೈ ಹಿಡೀರಿ, ಕೈ ಬಿಡಿ. ಮತ್ತೆ KR ಮನೆ ಮನೆಗೂ ಹಳ್ಳಿಗೂ ನಾನು ನನ್ನ ಹೆಂಡತಿ ಇಬ್ಬರು ಬರ್ತೀವಿ. ಯಾಕೆಂದರೆ ನಾನು ಒಬ್ಬನೇ ಆಗಿದ್ದೆ, ಇವಾಗ ನನ್ನ ಹೆಂಡತಿನೂ ಬರ್ತಾಳೆ. ಕಾರಣ ನಾನು ಮಾಡಿದಂಥ ಕೆಲಸಗಳನ್ನು ಕೂಡ ನಿಮಗೆ ತೋರಿಸ್ಬೇಕಲ್ಲ. ಎಷ್ಟೋ ಜನ 20-30 ಹಳ್ಳಿಗಳನ್ನ ನನಗೆ ಓಡಾಡ್ಕೊ ಬಂದರೆ ಎಲ್ಲೂ ಓಡಾಡ್ತಿಲ್ಲ, ಎಲ್ಲೂ ಬತ್ತಿಲ್ಲ, ಮಾತು ಕೊಟ್ಟ ಸುಳ್ಳು ಎಲ್ಲ ಅಂದ್ರಿ. ಆ ಕಾರಣದಿಂದ ನನ್ನ ಹೆಂಡತಿನ ಹೇಳಿದ್ದು, ಏನು ಮಾಡ್ತೀವಿ ಅದನ್ನು ಜನಕ್ಕೆ ತೋರಿಸೋಣ, ಮಾಡ್ತಿದ್ದೀವೋ ಬಿಡ್ತಿದ್ದೀವೋ. ಯಾಕಂದರೆ ಈ ಕಾಲ ಇದು ತ್ರೇತಾಯುಗನೋ ಅಥವಾ ದ್ವಾಪರ ಯುಗನೋ ಅಲ್ಲ.
ನಾವು ಮಾಡಿದ್ದು ಧರ್ಮದಲ್ಲಿ ಕಾಪಾಡುತ್ತೆ ಹಂಗನ್ನೋತನಕ್ಕೆ ನಾವೇನು ಮಾಡ್ತೀವಿ ಅದು ಸಮಾಜಕ್ಕೆ ಗೊತ್ತಾದ್ರೆ ಜನಕ್ಕೆ ಗೊತ್ತಾಗೋದು. ಹಾಗಾಗಿ ಪ್ರತಿ ಹಳ್ಳಿಗಳಿಗೂ ಈ ಚುನಾವಣೆ ಮುಗಿಸ್ಕೊಂಡ ತಕ್ಷಣ ನಾನು ಬರ್ತೀನಿ, ಸೋತ್ರು ಬರ್ತೀನಿ, ಗೆದ್ರು ಬರ್ತೀನಿ. ಮೊದಲು ಮಾಡುವಂಥ ಪ್ರಯತ್ನ ಅಂತಂದರೆ ಅಜ್ಜಿ ಮನೆ ಕಟ್ಸ್ಕೊಡೋದಕ್ಕೆ ಏನು ಪ್ಲ್ಯಾನ್ ಹಾಕಿದ್ದೀವಿ, ಒಂದು 70 ರಿಂದ 80 ಸಾವಿರ ಆಗ್ಬೋದು. ಆ ವಿಡಿಯೋನು ಕೂಡ ಮಾಡಿ ನಿಮ್ಮಿಂದ ಸಹಾಯವನ್ನು ಕೋರ್ತೀವಿ. 1 ರೂಪಾಯಿ ಸಹಾಯ ಮಾಡಿರೋ ಅಜ್ಜಿ ಮನೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಕ್ರಮ ಸಂಖ್ಯೆ 10 ಟ್ರಕ್ ಅಂದರೆ ಟಿಪ್ಪರ್ ಲಾರಿ ಗುರುತು ನನ್ನ ಚಿಹ್ನೆ ಸಿಕ್ಕಿದೆ. 10ನೇ ಕ್ರಮ ಸಂಖ್ಯೆಯಲ್ಲಿ ಸಾಧ್ಯವಾದರೆ ಆ ಚಿಹ್ನೆ ಗುರುತಿನ ಮುಂದೆ ಒಂದು ಓಟ್ ಹಾಕಿ ಅದನ್ನು ಕೊನೆ ತನಕ ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನಂದು. ಎಲ್ಲೋದ್ರೂ ಮಂಡ್ಯ ಜನರು ಪ್ರೀತಿ ಕೊಡ್ತಾ ಇದ್ದೀರಾ, ಆ ಗೌರವಕ್ಕೆ ಆ ಪ್ರೀತಿಗೆ ನಾನು ಸದಾ ಚಿರೋಣಿ. ಥ್ಯಾಂಕ್ ಯು.